ತಮ್ಮ ಶಾಸಕರು ಹೇಳಿದ್ರು ಮೊನ್ನೆ ಅಂತ ಹೇಳಿದ್ರಲ್ಲ, ಅದ್ರ ಮುಂದುವರೆದು ಹೇಳಿದಾರೆ ಅವರು. ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿರೋದು ಅವರು. ಪ್ರಹ್ಲಾದ್ ಜೋಶಿ ಅವರು, ಸಂತೋಷ್ ಲಾಡ್ ಅವರು ನನಗೆ ಫ್ಲೈಟಲ್ಲಿ ಹೋಗುವಾಗ ಹೇಳಿದಾರೆ ಅವ್ರು ಮಂತ್ರಿಗಿರಿ ಹೋಗ್ತೈತಂತ, ಆ ಕಾರಣಕ್ಕಾಗಿ ನಮಗೆ ಬೈತಾರೆ ಅಲ್ಲ. ಅದು ಆ ರೀತಿ ಹೇಳಿರ್ತಕ್ಕಂಥದ್ದು ನಾನು ಒಪ್ಪಲ್ಲ, ಸುಳ್ಳಿದೆ. ನಾವು ಸಿಕ್ಕಿರ್ತಕ್ಕಂಥ ನಿಜ. ಅವ್ರು ಕೇಳಿರ್ತಕ್ಕಂಥದ್ದು ಏನಪ್ಪ ನನ್ನ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದಾಗ, ಸರ್ ನಾನು ಕೇವಲ ಪ್ರೋಗ್ರಾಮ್ಸ್ ಮಾತನಾಡ್ತಿದ್ದೀನಿ ಸರ್, ನಿಮ್ಮ ವಿರುದ್ಧ ಏನಿಲ್ಲ ಅಂತ ಹೇಳಿದ್ದೀನಿ. ಅವ್ರು ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಸರಿಯಲ್ಲ. ಈಗ ನಾನು ಕೂಡ ಏನೋ ಒಂದು ಅಲಿಗೇಷನ್ ಹೇಳ್ಬೋದು, ಹಂಗೆ ಹೇಳಕ್ಕೆ ಬರಲ್ಲ. ವಾಟ್ ಐ ಹ್ಯಾವ್ ಸ್ಪೋಕನ್ ಟು ಹಿಮ್ ಇಸ್ ವೆರಿ ಕ್ಲಿಯರ್. ಈ ಆಸ್ಟ್ ಮೀ ಇಟ್ ಇಸ್ ದಟ್ ನವ ಡೇಸ್ ಯು ಬಿಕಮ್ ಮೋರ್ ಅಗ್ರೆಸಿವ್ ಅಂತ ಹೇಳಿರ್ತಕ್ಕಂಥದ್ದು ನಿಜ ಇದೆ. ಆ ಸಂದರ್ಭದಲ್ಲಿ ಸರ್ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ರೋಗ್ರಾಮ್ ಸರ್, ನಥಿಂಗ್ ಪರ್ಸನಲ್. ಇವತ್ತು ಇಲ್ಲಿವರೆಗೆ ನಾನು ಯಾವುದೋ ರೆಕಾರ್ಡ್ನಲ್ಲಿ ಅವ್ರ ಬಗ್ಗೆ ಪರ್ಸನಲ್ ಆಗಿ ಮಾತಾಡಿರ್ತಕ್ಕಂಥದ್ದು ನೀವೇ ಕೇಳಿ ನೋಡಿ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ನೀವು ಅವ್ರಿಗೆ ಕೇಳಿ ಉತ್ತರ ಕೊಡಬೇಕಲ್ವಾ? ಖಾಸಗಿ ಮಾತುಗಳು ಸಹಿತ ನೀವು ಈ ರೀತಿ ಸಾರ್ವತ್ರಿಕ ಅವ್ರು ಹೇಳ್ತಾರೆ, ಅಂದ್ರೆ ರಾಜಕೀಯ ಎಲ್ಲಿ ಮಟ್ಟಕ್ಕೆ ಬಂದು ನೀವು ಅದನ್ನ ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ಅವರು 4 ಬಾರಿ 5 ಬಾರಿ ಇಲ್ಲಿ ಸಂಸದರಾಗಿದ್ದಾರೆ. ನಾವು ಪರ್ಸನಲ್ ಆಗಿ ಏನೋ ಕೆಲವು ಸಂದರ್ಭದಲ್ಲಿ ಮಾತನಾಡ್ತೀವಿ, ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮಾತನಾಡ್ತಿರ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಸಮಂಜಸ ಅಂತ ನೀವು ಕೇಳ್ರಿ. ಆದರೆ ನಾವು ಇವತ್ತು ಮೊದಲನೇ ಪ್ರಶ್ನೆ ಇದೆ, ನೀವು ಮಾತನಾಡಿರ್ತಕ್ಕಂಥದ್ದು ಏನು ಪ್ರಾಮಿಸ್ ಇದೆ, ನರೇಂದ್ರ ಮೋದಿ ಅವ್ರ ಪ್ರಾಮಿಸು, ನಮಗೆ ತಾವು ಬಗ್ಗೆ ಮಾತನಾಡಿ. ಆರ್ಟಿಕಲ್ 370 ಬಗ್ಗೆ ಭಾಳ ಜೋರಾಗಿ ಮಾತನಾಡಿದ್ರಿ, ಅದ್ರ ಬಗ್ಗೆ ಮಾತನಾಡಲ್ಲ. ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡಿದ್ರಿ. 2,000 ರೂಪಾಯಿ ನೋಟ್ ಎಲ್ಲಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? 2,000 ರೂಪಾಯಿ ನೋಟ್ ಎಲ್ಲಿದೆ ಹೊಸದೀಗ? ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ? 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡಬೇಕು. ಯಾವ ಸ್ವಿಸ್ ಬ್ಯಾಂಕ್ಲಿಂದ ಈ ದೇಶಕ್ಕೆ ರೊಕ್ಕ ತರ್ತೀವಿ, ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಬಿಜೆಪಿ ಅವರು, ನರೇಂದ್ರ ಮೋದಿ ಅವರು SBI ಅಕೌಂಟ್ ಕೊಡೋಕ್ಕಾಗಲಿಲ್ಲ. SBI ಅಕೌಂಟಿನ ನಂಬರ್ ಕೊಡೋಕ್ಕಾಗಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೆ 3 ತಿಂಗಳ 4 ತಿಂಗಳ ಟೈಮ್ ಕೇಳ್ತಾ ಇದ್ರು. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬಾರ್ದು? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಂದು ಸಾಹೇಬರು ಬಂದು ಯಾಕೆ ಇದ್ರ ಬಗ್ಗೆ ವಿವರಣೆ ಕೊಡಬಾರ್ದು?